ಕೊಡುವಂತದ್ದು ಶಿಕ್ಷೆಯ ಪ್ರಮಾಣ ಹೆಂಗಿರುತ್ತೆ ಅಂತ? ಶಿಕ್ಷೆಯ ಪ್ರಮಾಣ 10 ವರ್ಷದಿಂದ ಜೀವಾವಧಿಯವರೆಗೆ ಶಿಕ್ಷೆಯನ್ನ ಕೊಡಬಹುದು ವಿದ್ಯಾ. ಬಟ್ ಪ್ರಜ್ವಲ್ ಹೆಣ್ಣು ಮಕ್ಕಳ ಮೇಲೆ ನಡೆಸಿದಂತಹ ದೌರ್ಜನ್ಯ ಮತ್ತು ಲೈಂಗಿಕ ಅತ್ಯಾಚಾರ ಮತ್ತು ಆ ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡುವ ರೀತಿಯಲ್ಲಿ ವಿಡಿಯೋ ದೃಶ್ಯೀಕರಣ ಮಾಡಿದ್ದಕ್ಕೆ ಜನ ಮತ್ತು ಈಗಾಗಲೇ ಸಮಾಜ ಆತನಿಗೆ ಕೊಡಬೇಕಾದಂತ ಶಿಕ್ಷೆ ಕೊಟ್ಟಿದೆ. ಪ್ರಜ್ವಲ್ಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಸಮಾಜದ ಒಳಗಡೆ ಆತ ಬರೋದಕ್ಕೆ ನಾಲಾಯಕ್. ಆ ಲೆವೆಲ್ಗೆ ಆತನನ್ನ ಇಡೀ ರಾಜ್ಯಾದ್ಯಂತ ಜನ ಚೀತು ಅಂದಿದ್ದನ್ನ ನಾನ್ ನೋಡಿದ್ದೀವಿ. ಇದೇ ಗ್ಯಾರಂಟಿ ನ್ಯೂಸ್ ನ ನಮ್ಮ ಡಿಜಿಟಲ್ ಮೀಡಿಯಾ ಲಾಂಚ್ ಆದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ಇಡೀ ಕರ್ನಾಟಕದಾದ್ಯಂತ ನಾನು ಓಡಾಡಿ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದೆ ವಿದ್ಯಾ. ಒಬ್ಬರಾದರೂ ಈತ ಮಾಡಿರೋದು ಸರಿ ಅಂತ ಇವನ್ JDS ಕಾರ್ಯಕರ್ತರಾಗ್ಲಿ ಎಲ್ಲರೂ ಕೂಡ, ಇವನ್ ಕುಮಾರಸ್ವಾಮಿ ಅವರು ಕೂಡ ಈ ಪ್ರಕರಣದಲ್ಲಿ ಏನನ್ನೂ ಕೂಡ ಮಾತನಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟರೊತ್ತಿಗೆ ಪಾರ್ಟಿ ಮತ್ತು ಇಡೀ ದೇವೇಗೌಡರ ಕುಟುಂಬ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಯ್ತು. ಮಾಡಿರುವಂತಹ ಕೆಲಸ ಆದ್ರೂ ಏನು ಗೊತ್ತಾ? ಸಿಕ್ಕ ಹೆಣ್ಣು ಮಕ್ಕಳು ಅದು ಯಾರು ಅಂತಾನೂ ಇಲ್ಲ, ಅಂದರೆ ತನ್ನ ಲೈಂಗಿಕ ಚಟವನ್ನ ತೀರಿಸಿಕೊಳ್ಳೋದಕ್ಕೆ ಒಂದು ಕನ್ಸೆಂಟ್ ಸೆಕ್ಸ್ ಅಂತ ಇರ್ತಾರೆ, ಒಪ್ಪಿತವಾದಂತಹ ಲೈಂಗಿಕ ಕ್ರಿಯೆ. ಅದನ್ನ ಆತ ಮಾಡೋದಕ್ಕೆ ಬೇಕಾದಷ್ಟು ದಾರಿಗಳಿವೆ. ಆದ್ರೆ ಆತ ಒಂದು ರೀತಿ ಈ ಬೀದಿ ನಾಯಿಗಳು ಸಿಕ್ಕವ್ರ ಮೇಲೆ ಹುಚ್ಚು ಹತ್ತಿ ಎಗುರ್ತಾವಲ್ಲ, ಆ ರೀತಿ ಕಂಡ ಹೆಣ್ಣು ಮಕ್ಕಳ ಮೇಲೆ ಎಗಿರಿ ಬಿದ್ದು ಮನೆ ಕೆಲಸದಾಕೆಯನ್ನು ಕೂಡ ಬಿಡ್ಲಿಲ್ಲ. ಆ ವಿಡಿಯೋದಲ್ಲಿ ಆ ಹೆಣ್ಣು ಮಗಳು ಅಯ್ಯೋ ಬಿಡಿ ಅಯ್ಯೋ ಅಂತ ಅಂದ್ರೂ ಕೂಡ ಕೇಳದೆ ಆಕೆಯ ಮೇಲೆ ಅತ್ಯಾಚಾರ ಮಾಡಿರೋದಲ್ಲದೆ ಆಕೆಯ ಎಲ್ಲ ಗುಪ್ತಾಂಗಗಳ ವಿಡಿಯೋವನ್ನ ಮಾಡಿ ಆ ವಿಡಿಯೋವನ್ನ ತನ್ನ ಮೊಬೈಲ್ ನಲ್ಲಿ ಶೇಖರಿಸಿಟ್ಟುಕೊಂಡು ಆ ಮೊಬೈಲ್ ಇನ್ನೊಬ್ಬರ ಕೈಗೆ ಸಿಕ್ಕಿ ಆ ಮೊಬೈಲ್ ನಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ವಿಡಿಯೋಗಳು ಹಾದಿ ಬೀದಿಯಲ್ಲಿ ಪೆನ್ಡ್ರೈವ್ ಗಳ ಮೂಲಕ ಹಂಚುವಂತಾಯ್ತು. ಎಂತಹ ಒಂದು ರೀತಿ ಸಮಾಜನೇ ನಾಚಿಕೆಯಿಂದ ತಲೆ ತಗ್ಗಿಸುವಂತ ವಿಲಕ್ಷಣವಾದಂತಹ ಘಟನೆ ಕರ್ನಾಟಕದಲ್ಲಿ ನಡೆದೋಯ್ತು ವಿದ್ಯಾ. ಇಡೀ ಪ್ರಪಂಚ, ಇಡೀ ಭಾರತ ದೇಶ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಹೇಳಿ ನಗುವಂತಾಯ್ತು. ಅಷ್ಟರ ಮಟ್ಟಿಗೆ ಒಂದು ರಾಜಕೀಯವಾದಂತಹ ಶಕ್ತಿ ಕೇಂದ್ರದಿಂದ ಬಂದಂತಹ ಒಬ್ಬ ಸಂಸದ ಈ ರೀತಿಯಾದಂತಹ ಅನಾಗರಿಕ ವರ್ತನೆ ಮಾಡಿದ್ದಾನೆ ಅಂತಂದ್ರೆ ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ವಿಡಿಯೋಗಳು ಒಂದೊಂದು ಯಾರು ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ, ರೇವಣ್ಣ ಅವರು ಮನೆಯ ಆಜು ಬಾಜು ಇದ್ದಾರೆ ಹೆಣ್ಮಕ್ಳು, ಅವರು ಕೂಡ ಅಯ್ಯೋ ದೇವ್ರೆ ಏನಪ್ಪಾ ನಾವನ್ನ ಯಾರು ಯಾವ ದೃಷ್ಟಿಯಿಂದ ನೋಡ್ತಾರೆ ಅನ್ನೋ ಲೆವೆಲ್ಗೆ ಒಂದು ಸಂಚಲನ ಸೃಷ್ಟಿ ಆಯ್ತು. ಅಂತಹ ರೇಪಿಸ್ಟ್ ಈ ಪ್ರಜ್ವಲ್ ರೇವಣ್ಣ ಮೈಸೂರಿನ KR ನಗರ ಮಹಿಳೆಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಷ್ಟೇ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ JDS ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ತೀರ್ಪು ಪ್ರಕಟಿಸಿದೆ. ಎಂತ ಚಾಲು ಅಂತಂದ್ರೆ ಇವರು ಓಟ್ ಹಾಕಿದ ದಿನಾನೇ ಜರ್ಮನಿಗೆ ಓಡೋಗ್ತಾರೆ, ಇನ್ನೇನ್ ಬರೋದೇ ಇಲ್ಲ, ಅಲ್ಲೇ ಏನಾದ್ರು ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅದ್ರಲ್ಲೂ ಅಲ್ಲಿಂದ ಒಂದು ವಿಡಿಯೋ ಬಿಟ್ಟಿದ್ರು ವಿದ್ಯಾ, ಕೇಳಿಸ್ತಿದ್ಯಾ? ಮಾನ್ಯ ದೇವೇಗೌಡ್ರು, ಪೂಜ್ಯ ದೇವೇಗೌಡ್ರು, ಕುಮಾರಣ್ಣನವರು, ಈ ರಾಜ್ಯದ ಜನರು ಅಂತ ಒಂದು ವಿಡಿಯೋ ಬಿಟ್ಟಿದ್ರು. ವಿಡಿಯೋ ನೋಡಿದವರೆಲ್ಲ ಉಗುದುಪ್ಪಿನಕಾಯಿ ಹಾಕಿದ್ರು. ಆ ಲೆವೆಲ್ಗೆ ಆತನ ವಿರುದ್ಧ ಒಂದು ದೊಡ್ಡ ವೇವೆ ಕ್ರಿಯೇಟ್ ಆಯ್ತು. ಮ್ಯಾಮ್ ಏನ್ ಗೊತ್ತಾ, ತೀರ್ಪು ಕೊಡ್ಬೇಕಾದ್ರೆ ನೀನ್ ದೋಷಿ ಅಂತ ಜಡ್ಜ್ ಹೇಳ್ಬೇಕಾದ್ರೆ ಹತ್ತು ಬಿಟ್ರಂತೆ ಪಾಪ, ಜೋರಾಗಿ ಹತ್ತು ಬಿಟ್ರಂತೆ ಜಡ್ಜ್ ಸಂತೋಷ್ ಗಜಾನನ್ ಭಟ್ ತೀರ್ಪು ಪ್ರಕಟಿಸ್ತಾ ಇದ್ದ ಹಾಗೆಯೇ ಪ್ರಜ್ವಲ್ ರೇವಣ್ಣ ಕಣ್ಣೀರು ಒರೆಸ್ತಾನೆ ಪ್ರಜ್ವಲ್ ರೇವಣ್ಣ ತೆರಳಿದರು. ಪಶ್ಚಾತ್ತಾಪ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿದ್ಯಾ. ಯಾಕೆ ಅಂತಂದ್ರೆ ಇಲ್ಲಿ ಹೆಣ್ಣಿನ ಮಾನದ ಪ್ರಶ್ನೆ, ಹೆಣ್ಣಿನ ಕಣ್ಣೀರಿನ ಪ್ರಶ್ನೆ. ಹೆಣ್ಣು ಮಕ್ಕಳ ವಿಡಿಯೋಗಳು ಹಾದಿ ಬೀದಿಯಲ್ಲಿ ಕಡ್ಲೆ ಪುಡಿ ತರ ಹಂಚಿ ಹೋಯ್ತಲ್ಲ, ಆಗ ಆ ಹೆಣ್ಣು ಮಕ್ಕಳ ಮನೆ, ಆ ಹೆಣ್ಣು ಮಕ್ಕಳ ತಂದೆ ತಾಯಿಗಳು, ಆ ಹೆಣ್ಣು ಮಕ್ಕಳ ಗಂಡಂದಿರು, ಅವರ ಸಂಸಾರ, ಅವರ ಮಕ್ಕಳು ಅವರನ್ನ ಯಾವ ದೃಷ್ಟಿಯಲ್ಲಿ ನೋಡಿದ್ರು ಅವರು ಈಗಲೂ ಕೂಡ ಬದುಕಿದ್ದು ಸತ್ತಂತೆ ಇದ್ದಾರೆ. ಆ ಶಾಪ ತಟ್ಟದಿಲ್ವಾ? ಈಗ ಕಣ್ಣೀರ್ ಹಾಕ್ತಾ ಇದ್ದಾರಲ್ಲ, ಆಗ ಕಣ್ಣೀರ್ ಹಾಕ್ಸಿ ಅತ್ಯಾಚಾರ ಮಾಡಿದಾಗ ಗೊತ್ತಾಗ್ಲಿಲ್ವಾ ಪ್ರಜ್ವಲ್ ರೇವಣ್ಣನ್ಗೆ? ಇವತ್ತು ಶಿಕ್ಷೆ ಪ್ರಕಟ ಆದ ಮೇಲೆ ಈಗ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆ ಆಗಿರ್ಬೋದು. ಕಾನೂನಿನ ಒಳಕ್ಕೆ ಹೋಗದೇನೆ ವಿಡಿಯೋಗಳಲ್ಲಿ ತಮ್ಮ ಮುಖಗಳ ಕಂಡ ದೂರ ಆದವ್ರು ಎಷ್ಟು ಜನ, ಮಕ್ಕಳು ನಿನ್ನ ತಾಯಿ ಅಲ್ಲ ಅಂತ ದೂರ ಮಾಡಿದವ್ರು ಎಷ್ಟು ಜನ, ಓಪನ್ ಆಗಿ ಹೇಳ್ಕೊಳ್ದೆ ಪ್ರತಿದಿನ ಕಣ್ಣೀರಲ್ಲಿ ಸಾಯ್ತಾ ಇದಾರಲ್ಲ ಹೆಣ್ಮಕ್ಳು ವಿದ್ಯಾ. ಅವ್ರ ಕತೆ ಏನು ಹೇಳಿ? ಸೊ ಜುಲೈ 30ರಂದು ಪ್ರಕಟವಾಗಬೇಕಾಗಿತ್ತು.
ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಂದು ತೀರ್ಪು ಪ್ರಕಟವಾಗಿದೆ. ಆದ್ರೆ ಈಗ ಮ್ಯಾಮ್ ತೀರ್ಪು ಬಂದಾದ್ಮೇಲೆ ನಂದೊಂದು ಅನುಮಾನ, ತೀರ್ಪು ಬಂದಾದ್ಮೇಲೆ ಮತ್ತೇನಾದ್ರು ಲೀಗಲ್ ಫೈಟ್ ಮಾಡೋ ಸಾಧ್ಯತೆ ಚಾನ್ಸಸ್ ಇರುತ್ತಾ ಇದ್ರಲ್ಲಿ? ಚಾನ್ಸಸ್ ಇರುತ್ತೆ. ಅದನ್ನ ನೀವು ಲೀಗಲ್ ಎಕ್ಸ್ಪರ್ಟ್ ಗೆ ಕೇಳಿದ್ರೆ ಬೆಟರ್ ಇನ್ಫಾರ್ಮೇಶನ್ ಅವ್ರು ಕೊಡ್ಬೋದು ಅಂತ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 14 ತಿಂಗಳು ಇರುವಂತಹ ಪ್ರಜ್ವಲ ರೇವಣ್ಣ ಖಾಯಂ ಫಿಕ್ಸ್ ಆಗಿದ್ದಾರೆ. ಪ್ರಭಾವ, ಹಣ, ಹೆಸರು, ನ್ಯಾಯಾಂಗದ ಮುಂದೆ ಎಲ್ಲವೂ ಸಮಾನ, ಎಲ್ಲವೂ ಕೂಡ ಏನೂ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತು ಅಂತ ಅನ್ಸುತ್ತೆ ಮ್ಯಾಮ್. ಇದು ಎಲ್ರು ಹೇಳ್ತಾ ಇದ್ರಲ್ಲ, ಯಾವ ದುಡ್ಡಿದೆ ಬಿಡು ಹೊರಗೆ ಬಂದ್ಬಿಡ್ತಾರೆ, ಹಣ ಇದೆ, ಹೆಸರಿದೆ ಬಿಡು, ಅಧಿಕಾರ ಇದೆ ಬಿಡು ಹೊರ ಬಂದ್ಬಿಡ್ತಾರೆ. ನೋ, ನ್ಯಾಯಾಂಗದ ಮುಂದೆ ಎಲ್ರು ಕೂಡ ಸಮಾನರೇ. ಎಕ್ಸಾಕ್ಟ್ಲಿ. ಭಾರತದಲ್ಲಿರುವಂತಹ ಹಲವಾರು ಸ್ವಾಯತ್ತ ಸಂಸ್ಥೆಗಳ ವಿಚಾರದಲ್ಲಿ ಜನ ತಮ್ಮ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ದಿನ ಬೆಳಗಾದ್ರೆ ರಾಜಕೀಯ ನಾಯಕರು ಮಾಡುವಂತಹ ಆರೋಪ ಪ್ರತ್ಯಾರೋಪಗಳು, IT ಸರಿ ಇಲ್ಲ, ED ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಏಕೈಕ ನಂಬಿಕೆ ಇರೋದು ನ್ಯಾಯದಾನದ ವ್ಯವಸ್ಥೆ ಮೇಲೆ, ಈ ನ್ಯಾಯಾಲಯಗಳ ಮೇಲೆ. ಅದು ಪದೇ ಪದೇ ಪ್ರೂವ್ ಆಗ್ತಾ ಇರೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ನಂಬಿಕೆ ಇನ್ನಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಇಂತಹ ಹೈ ಪ್ರೊಫೈಲ್ಡ್, ಅದರಲ್ಲೂ ಕೂಡ ಒಂದು ಪಕ್ಷವನ್ನ ಕಟ್ಟಿ ಬೆಳೆಸಿ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ